ನಾವು ನಮ್ಮ ಜೀವನದಲ್ಲಿ ತುಂಬಾ ಕನಸುಗಳನ್ನು ಕಾಣುತ್ತೇವೆ. ಅವುಗಳನ್ನು ಈಡೇರಿಸಿಕೊಳ್ಳಲು ದಿನ ರಾತ್ರಿ ಕಠಿಣ ಪರಿಶ್ರಮ ಹಾಕುತ್ತೇವೆ. ಆ ಕನಸುಗಳಲ್ಲಿ ಕೆಲವನ್ನು ಈಡೇರಿಸಿಕೊಳ್ಳುತ್ತೇವೆ ಮತ್ತು ಕೆಲವು ಕನಸುಗಳು ಹಾಗೆ ಉಳಿಯುತ್ತವೆ. ಹಾಗಾದರೆ ಜಗತ್ತಿನಲ್ಲಿ ಕೆಲವು ಜನರು ತಾವು ಕಂಡ ಎಲ್ಲ ಕನಸುಗಳನ್ನು ಹೇಗೆ ಈಡೇರಿಸಿಕೊಳ್ಳುತ್ತಾರೆ? ಅವರು ಎಂಥ ಕನಸುಗಳನ್ನು ಈಡೇರಿಸಿಕೊಳ್ಳುತ್ತಾರೆಂದರೆ ಅವುಗಳನ್ನು ಬೇರೆಯವರು ಆ ಕನಸುಗಳನ್ನು ಕಾಣಲಿಕ್ಕೂ ಸಹ ಹೆದರುತ್ತಾರೆ. ಬೇರೆಯವರು ಅವರ ಕನಸುಗಳನ್ನು ಕೇವಲ ನೋಡಿ ಅಂಜುವುದಲ್ಲದೆ ಆಶ್ಚರ್ಯಚಕಿತವೂ ಆಗುತ್ತಾರೆ. ಅವರು ಹೇಗೆ ಅಂತ ದೊಡ್ಡ ಕನಸುಗಳನ್ನು ಕಂಡರು ಅಂತ. ಹಾಗಾದರೆ ಈ ಜಗತ್ತಿನ ಕೆಲವು ಜನರು ಹೇಗೆ ದೊಡ್ಡ ಕನಸುಗಳನ್ನು ಮಾತ್ರ ಕಾಣುವುದಲ್ಲದೆ ಅವುಗಳನ್ನು ಈಡೇರಿಸಿಕೊಳ್ಳುತ್ತಾರೆ? ಅವರ ಈ ದೊಡ್ಡ ಕನಸುಗಳ ಹಿಂದಿನ ಸೀಕ್ರೆಟ್ ಅವರ ವಿಲ್ ಪವರ್, ಅಂದರೆ ಅವರ ಮನೋಬಲ. ಅವರ ಮನೋಬಲ ಎಷ್ಟು ದೊಡ್ಡದಾಗಿರುತ್ತೆ ಎಂದರೆ ಅವರು ಎಂದೂ ತಮ್ಮ ಕನಸುಗಳನ್ನು ಬಿಡಲು ಯೋಚಿಸುವುದಿಲ್ಲ. ತಮ್ಮ ವಿಲ್ ಪವರ್ ಮೂಲಕ ತಮ್ಮೆಲ್ಲ ಕನಸುಗಳನ್ನು ಈಡೇರಿಸಿಕೊಳ್ಳುತ್ತಾರೆ. ಎಲ್ಲರೂ ಹೇಳುತ್ತಾರೆ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಹೌದು ಸ್ನೇಹಿತರೆ, ಎಲ್ಲಿ ವಿಲ್ ಪವರ್ ಇರುತ್ತೋ ಅಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ. ವಿಲ್ ಪವರ್ ನಾವು ನಮ್ಮ ಸಕ್ಸಸ್ ಅನ್ನು ಪಡೆಯಲು ಸಹಾಯ ಮಾಡುತ್ತದೆ. ವಿಲ್ ಪವರ್ ನಿಂದಲೇ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವಾಗಲೂ ಉತ್ಸಾಹಿತನಾಗಿಯೂ ಮೋಟಿವೇಟೆಡ್ ಆಗಿಯೂ ಇರುತ್ತಾನೆ. ತನ್ನ ಸಕ್ಸಸ್ ಪಡೆಯಲು ಅವನು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾನೆ. ಹಾಗಾದರೆ ಪ್ರತಿಯೊಬ್ಬನು ತನ್ನ ವಿಲ್ ಪವರ್ ಮೂಲಕ ಸಕ್ಸಸ್ ಪಡೆಯಲು ಪ್ರಯತ್ನಿಸುವಾಗಲೂ ಏಕೆ ಸಕ್ಸಸ್ ಅನ್ನು ಪಡೆಯುವುದಿಲ್ಲ? ನಾವು ನೋಡಿದರೆ ಈ ಜಗತ್ತಿನಲ್ಲಿಯ ಕೆಲವು ಜನರು ತಮ್ಮ ಫೀಲ್ಡ್ ನಲ್ಲಿ ಹೆಚ್ಚಿನದನ್ನು ಸಾಧಿಸಿದ್ದಾರೆ. ಅದೇ ಈ ಜಗತ್ತಿನಲ್ಲಿ ಸಾಮಾನ್ಯ ಜನರನ್ನು ನಾವು ನೋಡಿದರೆ ಅವರು ತಮ್ಮ ಫೀಲ್ಡ್ ನಲ್ಲಿ ಸಕ್ಸಸ್ ಪಡೆಯಲು ತುಂಬಾ ಪರಿಶ್ರಮ ಪಟ್ಟಿದ್ದಾರೆ. ಆದರೂ ಅವರು ಹೆಚ್ಚಿನದನ್ನು ಸಾಧಿಸಿಲ್ಲ. ಇದರಿಂದ ಒಂದು ಪ್ರಶ್ನೆ ಹೇಳುವುದೇನೆಂದರೆ, ಕೇವಲ ಸಕ್ಸಸ್ಫುಲ್ ಜನರಲ್ಲಿ ಮಾತ್ರ ವಿಲ್ ಪವರ್ ಹೆಚ್ಚಿರುತ್ತದೆಯೇ? ಇಲ್ಲ. ಸಕ್ಸಸ್ಫುಲ್ ವ್ಯಕ್ತಿಗಳಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಒಂದೇ ರೀತಿಯ ವಿಲ್ ಪವರ್ ಇರುತ್ತದೆ. ಆದರೆ ಸಕ್ಸಸ್ಫುಲ್ ಜನರು ತಮ್ಮ ವಿಲ್ ಪವರ್ ಅನ್ನು ಡಿಫರೆಂಟ್ ಆಗಿ ಉಪಯೋಗಿಸಿಕೊಳ್ಳುವುದರಿಂದ ಅವರು ಹೆಚ್ಚು ಸಕ್ಸಸ್ ಪಡೆಯುತ್ತಾರೆ. ಅವರು ಹೇಗೆ ಡಿಫರೆಂಟ್ ಆಗಿ ವಿಲ್ ಪವರ್ ಅನ್ನು ಉಪಯೋಗಿಸಿಕೊಂಡರು? ಫ್ರೆಂಡ್ಸ್, ಈಗ ನಾನು ನಿಮಗೆ ಹೇಳುತ್ತೇನೆ ಅವರು ಹೇಗೆ ವಿಲ್ ಪವರ್ ಅನ್ನು ಡಿಫರೆಂಟ್ ಆಗಿ ಉಪಯೋಗಿಸಿಕೊಂಡರು ಎಂದು. ವಿಲ್ ಪವರ್ ಒಂದು ಎನರ್ಜಿ ಆಗಿದೆ. ಅದು ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಹೇಗೆ ಅಂದರೆ, ನಮ್ಮ ಮೊಬೈಲ್ ಯಾವಾಗ ಚಾರ್ಜ್ ಆಗಿರುತ್ತದೆಯೋ ಆಗ ಅದರಲ್ಲಿ ತುಂಬಾ ಎನರ್ಜಿ ಇರುತ್ತದೆ. ಆದರೆ ನಾವು ಯಾವಾಗ ಮೊಬೈಲ್ ಅನ್ನು ಹೆಚ್ಚು ಯೂಸ್ ಮಾಡುತ್ತೇವೆಯೋ ಆಗ ಆ ಎನರ್ಜಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಕೊನೆಗೆ ಆ ಎನರ್ಜಿ ಮುಗಿದು ಹೋಗುತ್ತದೆ. ಹಾಗೆಯೇ ವಿಲ್ ಪವರ್ ಅನ್ನೋದು ಸಹ ಒಂದು ಎನರ್ಜಿ ಆಗಿದೆ. ಅದನ್ನು ಉಪಯೋಗಿಸುವುದರಿಂದ ಅದು ಕಡಿಮೆ ಆಗುತ್ತಾ ಹೋಗುತ್ತದೆ. ಹಾಗಾದ್ರೆ ಒಂದು ಕ್ವಶನ್ ಬರುತ್ತೆ, ನಾವು ಅದನ್ನು ಹೇಗೆ ಯೂಸ್ ಮಾಡಿಕೊಳ್ಳುತ್ತೇವೆ ಅಂತ. ಮೇಲೆ ಹೇಳಿದಂತೆ ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ವಿಲ್ ಪವರ್ ಅನ್ನು ಒಂದು ಸರಿಯಾದ ಡೈರೆಕ್ಷನ್ ನಲ್ಲಿ ಉಪಯೋಗಿಸಿಕೊಂಡಿರುವರು. ಅವರು ತಮ್ಮ ಸಕ್ಸಸ್ಗೆ ಸಂಬಂಧ ಪಡೆದಂತ ಯಾವುದೇ ಜಾಗದಲ್ಲಿ ತಮ್ಮ ವಿಲ್ ಪವರ್ ಅನ್ನು ಉಪಯೋಗಿಸಿಕೊಳ್ಳಲಿಲ್ಲ. ಅದೇ ಸಾಮಾನ್ಯ ವ್ಯಕ್ತಿಗಳು ತಮ್ಮ ವಿಲ್ ಪವರ್ ಅನ್ನು ತಮಗೆ ಮನ ಬಂದಂತೆ ಎಲ್ಲಿ ಬೇಕಾದಲ್ಲಿ ಉಪಯೋಗಿಸಿಕೊಂಡರು. ಅವರು ತಮ್ಮ ವಿಲ್ ಪವರ್ ಅನ್ನು ಒಂದು ಸರಿಯಾದ ಡೈರೆಕ್ಷನ್ ನಲ್ಲಿ ಎಂದೂ ಉಪಯೋಗಿಸಿಕೊಳ್ಳಲೇ ಇಲ್ಲ. ಹೀಗಾಗಿ ನಾವು ನಮ್ಮ ವಿಲ್ ಪವರ್ ಅನ್ನು ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಉಪಯೋಗಿಸಿಕೊಳ್ಳಬೇಕು. ಪ್ರತಿದಿನವೂ ನಾವು ಏನನ್ನು ಇಷ್ಟಪಡುತ್ತೇವೆಯೋ ಅದನ್ನು ಮೊದಲು ಮಾಡಬೇಕು. ಯಾವುದು ನಮ್ಮ ಜೀವನವನ್ನು ಬದಲಾಯಿಸುತ್ತದೆಯೋ ಅದರ ಮೇಲೆ ಹೆಚ್ಚು ಫೋಕಸ್ ಹಾಕಬೇಕು. ಹೇಗೆ ಮೊಬೈಲ್ ನಲ್ಲಿ 24 ಗಂಟೆಗಳಲ್ಲಿಯೂ ಒಂದೇ ರೀತಿಯಾದ ಎನರ್ಜಿ ಇರುವುದಿಲ್ಲವೋ ಹಾಗೆಯೇ ನಮ್ಮಲ್ಲಿಯೂ ವಿಲ್ ಪವರ್ 24 ಗಂಟೆಗಳಲ್ಲಿಯೂ ಒಂದೇ ರೀತಿಯಾಗಿರುವುದಿಲ್ಲ. ನಾವು ನಮ್ಮ ವಿಲ್ ಪವರ್ ಅನ್ನು ಕೇವಲ ನಮ್ಮ ಮತ್ತು ನಮ್ಮ ಕನಸುಗಳ ಮೇಲೆ ಮಾತ್ರ ಹಾಕಬೇಕು. ಎಲ್ಲಿ ವಿಲ್ ಪವರ್ ನ ಅಗತ್ಯತೆ ಇರುವುದಿಲ್ಲವೋ ಅಲ್ಲಿ ಕೇವಲ ಹೆಚ್ಚು ಶಕ್ತಿ ಹಾಕದೆ ನಾರ್ಮಲ್ ಆಗಿ ಕೆಲಸ ಮಾಡಬೇಕು.